ನಮ್ಮ ಅಪ್ಪ ಅಮ್ಮನ ಮದುವೆ ಕಾಂಬಿನೇಷನ್ ಥರನೇ ಈ ರೊಟ್ಟಿ ಮತ್ತು ಈ ಹಸಿ ಗೊಜ್ಜಿನ ಕಾಂಬಿನೇಷನು. ನಮ್ಮಮ್ಮ ಬಂದು ಮಲೆನಾಡು ಸೈಡವರು, ನಮ್ಮಪ್ಪ ಬಂದು ಮೈಸೂರಲ್ಲಿ ಹೊಸಳ್ಳಿ ಅಂತ, ಅಂದರೆ ಕೊಳ್ಳೇಗಾಲದ ಹತ್ತಿರ ಇರೋವಂಥ ಹೊಸಳ್ಳಿಯವರು. ಅವರಿಗೆ ಆಗಿನ ಕಾಲದಲ್ಲಿ ಊಟ ಮಾಡೋಕ್ಕೆ ತುಂಬ ಕಷ್ಟ ಇತ್ತಲ್ಲ, ಆ ಟೈಮಲ್ಲಿ ಇರೋವಂಥ ಐಟಮಲ್ಲೇ ಹೆಂಗೆ ಹಸಿ ಗೊಜ್ಜು ಮಾಡ್ಕೊಳ್ಳೋದು ಅಂತ ನನಗೆ ಹೇಳೋರು ಯಾವಾಗ್ಲೂ. ನಮಗೆ ಏನಾದರೂ ಇಲ್ಲ ಅನ್ನ ಸಾಂಬಾರು ಅಂತ ಹೇಳಿದವಾಗ ಈ ಥರ ಹಸಿ ಗೊಜ್ಜು ಮಾಡ್ಕೊಂಡು ತಿಂತಾಯಿದ್ವಿ ಅಂತ. ಇದಕ್ಕೆ ನಾನು ತೊಗೊಂಡಿರೋದು ಇಷ್ಟೇ ಐಟಮು ನೋಡಿ, ಒಂದು 3-4 ಐಟಮ್ ಅಷ್ಟೇ. ಒಂದು ಬದನೆಕಾಯಿನ ತುಂಬ ಸುಟ್ಕೋಬೇಕು, ಅದು ತುಂಬ ಬೇಯೋವರೆಗೂ ಸುಟ್ಕೋಬೇಕು. ಅದಾದಮೇಲೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಜೀರಿಗೆ, ಇಷ್ಟನ್ನು ನಾವು ತೊಗೊಂಡ್ಬಿಟ್ರೆ ಈ ಒಂದು ಹಸಿ ಗೊಜ್ಜು ಇದು ಅಮೃತ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನೀಟಾಗಿ ಅದ್ರ ಮೇಲಿರೋವಂಥ ಎಲ್ಲ ಕಪ್ಪು ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಈ ಥರ ಒಂದು ಕಲ್ಲಲ್ಲಿ ನೀವು ಕುಟ್ಕೋಬೋದು, ಇಲ್ಲನೇ ನೀವು ಕೈಯಲ್ಲೂ ಕಿವುಚ್ಬೋದು. ಬಿಸಿ ಇರೋ ಕಾರಣ ನಾನು ಕಲ್ಲಲ್ಲಿ ಕುಟ್ಕೊತಾ ಇದ್ದೀನಿ ಫಸ್ಟು ರಫಾಗೆ. ಅದಾದಮೇಲೆ ಒಂದು ಬಟ್ಲಿಗೆ ಇದನ್ನು ಶಿಫ್ಟ್ ಮಾಡಿಕೊಂಡು ಅದಾದಮೇಲೆ ನೀಟಾಗಿ ಅದನ್ನು ಕೈಯಲ್ಲಿ ಕಿವುಚಬೇಕು. ಅಂದರೆ ಕೈಗೊಜ್ಜು ಅಂತಲೇ ಹೇಳ್ತೀವಲ್ವ, ಹಾಗಾಗಿ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಅದಾದಮೇಲೆ ಜೀರಿಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಕೈಯಲ್ಲಿ ನೀವು ಕಿವುಚಬೇಕಾಗತ್ತೆ. ಸೊ ಇದ್ರ ಪ್ರೊಸೀಜರ್ ಹೀಗೆ ಇರೋದು. ಇದನ್ನು ಮಾಡಿ ನೀವು ಟ್ರೈ ಮಾಡಿ ನೋಡಿ. ವಾವ್, ನಾನಂತೂ ಇದನ್ನು ಎವ್ರಿ ಡೇ ಕೊಟ್ಟರು ತಿಂತೀನಿ, ಅಷ್ಟೊಂದು ಇಷ್ಟ ನನಗಿದು. ಇದು ಅಕ್ಕಿ ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು. ಸುಮಾರು ಜನ ರೆಸಿಪಿ ಕೇಳ್ತಾಯಿದ್ರಿ, ಹಾಗಾಗಿ ತೋರಿಸಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಫಾಲೋ ಮಾಡಿ.